ನಮಸ್ತೆ ಕನ್ನಡಿಗರೇ. ಇವತ್ತು ಏನಪ್ಪ ಅಂತಂದರೆ, ಇವತ್ತು ನೈಟು ಡಿನ್ನರ್ಗೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂತಂದರೆ ಬನ್ನೂರಲ್ಲಿ ಫೇಮಸ್ ಆಗಿರುವಂಥ ರಾಮಸ್ವಾಮಿ ಹೋಟಲಿಗೆ. ಅಲ್ಲಿ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಮಟನ್ ಬಿರಿಯಾನಿ ಅಂತೂ ಫ್ಯಾಂಟಾಸ್ಟಿಕ್ಕು. ಅದಕ್ಕೆ ಇವತ್ತು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಂದ್ಸಲಿನೂ ಹೋಗಿಲ್ಲ, ಬಟ್ ಅಲ್ಲಿಂದ ನಮ್ಮ ಮನೆಯವರು ತಂದು ತಿನ್ನಿಸಿದ್ದಾರೆ. ಅದಕ್ಕೆ ಇವತ್ತು ಹೋಟೆಲ್ಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾನು ಹೋಟೆಲ್ಗೆ ಹೋಗೋಕ್ಕೆ ಯಾವ ರೀತಿ ರೆಡಿ ಆಗ್ತಿದ್ದೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ತಿದ್ದೀನಿ. ಬೆಳಿಗ್ಗೆ ತಲೆ ಬಚ್ಚಿದ್ದು, ಇವಾಗ ತಲೆ ಬಿಚ್ತಾ ಇದ್ದೀನಿ. ತುಂಬ ಸಿಕ್ಕಟ್ಕೊಂಡ್ಬಿಟ್ಟಿತ್ತೆ. ಗುಮ್ರು ಕೂದಲಿರೋರಿಗೆಲ್ಲ ಆಲ್ಮೋಸ್ಟ್ ಇದೊಂದೇ ಪ್ರಾಬ್ಲಮ್ಮು. ಅದಕ್ಕೆ ನಾನು ಪರ್ಮನೆಂಟ್ ರೈಡ್ ಮಾಡಿಸ್ಕೊಳ್ಳೋಣ ಅಂದರೆ ಕೂದಲು ತುಂಬ ಉದ್ರೋಗ್ಬಿಡುತ್ತೆ. ಅದೊಂದು ಭಯ, ಎಲ್ಲಿ ಕೂದಲು ಉದ್ರೋಗ್ಬಿಡುತ್ತೆ ಅಂತ. ಸಿಕ್ಕಾಪಟ್ಟೆ ಕೂದಲು ಉದುರುತ್ತೈತೆ. ಇಲ್ಲೇ ಆಗಿರೋದ್ರಿಂದ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ ನಾನು ಅಷ್ಟೇ. ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಸಿಕ್ಕಾಪಟ್ಟೆ ಗುಮ್ರು ಕೂದಲು. ಇವಾಗೇ ಒಂದು ಸ್ವಲ್ಪ ಇಲ್ಲೆಲ್ಲ ನೈಸಿರೋದು ಕೂದಲು. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕೂದಲು ಹಿಂಗೆ ಹಾಕಿದ್ರೂ ಈಚೆಗೆ ಬರ್ತಿರ್ಲಿಲ್ಲ ಬೆಳ್ಳು. ಆ ರೀತಿ ಸಿಕ್ಕಟ್ಕೊಳ್ಳೋದು ನನಗೆ ಕೂದಲು. ಕೂದಲು ಇನ್ನೂ ಲೆಂತಿದೆ. ಈ ಗುಂಗುರು ಕಟ್ಕೊಂಡಿರೋದಕ್ಕಂಗೆ ಕಾಣಿಸ್ತಿದೆ ಅಷ್ಟೇ, ಶಾರ್ಟಾಗಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಕೂದಲು ಬಿಡೋಣ ಅಂದರೆ ಕೂದಲು ಉದುರುತ್ತೆ. ಮುಖ ತೊಳ್ಕೊಂಡು ಬಂದೆ. ನಮ್ಮನೆಯವ್ರು ಇವಾಗ ಮುಖ ತೊಳೆಯೋಕ್ಕೆ ಹೋಗಿದ್ದಾರೆ. ಶೀತ ಟೈಮಲ್ಲಿ ನನ್ನ ಮುಖಂತೂ ಕಪ್ಪೇ ಆಗಲ್ಲ ಯಾವುದೇ ಕಾರಣಕ್ಕೂ. ಸ್ವೆಟ್ ಆದರೆ ಮಾತ್ರ ಕಪ್ಪಾಗೋದು. ಎಷ್ಟು ರಿಲೀಫ್ ಆಯಿತು ಗೊತ್ತಾ. ಇಷ್ಟೇ ನನ್ನ ಲುಕ್ಕು. ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋದು. ಅವರು ಗಾಡಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇವಾಗ ಹೊರಡ್ತಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಹಾಗೆ ಇರಿ ಅಷ್ಟೇ.
ಯಾವ ಕಡೆ ಕುತ್ಕೊಳ್ಳೋಣ? ಬಂದ್ವಿ. ಫ್ಯಾಮಿಲಿ ರೂಮಲ್ಲಿ ಕೂತಿರೋದು, ಈಚೆಗಡೆ ಸ್ವಲ್ಪ ಜನ ಇದ್ದಾರೆ, ಅದರಿಂದಾಗಿ ನಾವು ಇಲ್ಲಿ ಸಪ್ರೇಟಾಗಿ ಬಂದ್ವಿ. ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯಿತು. ಬರ್ತಿದೆ ಬಿಸಿ ಬಿಸಿ ಬಿರಿಯಾನಿ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಹೋಗ್ತೀವಿ. ಬರ್ತಾಯಿದೆ ಬಿಸಿ ಬಿಸಿ ಬಿರಿಯಾನಿ ಇರಬೇಕು. ಇವಾಗ ಬಂದಿದ್ದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಂಡು ಇಬ್ಬರೂ ನಮ್ಮ ಮನೆಯವ್ರು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ನೀರು ಕುಡ್ದಾದ್ಮೇಲೆ ನಾನು ಯಾವಾಗಲೂ ಅಷ್ಟೇ ಊಟ ತಿನ್ನೋದು. ಅವತ್ತೇ ಬೇರೆ ರೀತಿ ಇತ್ತು, ಇವತ್ತೇ ಬೇರೆ ರೀತಿ ಇತ್ತು ಟೇಸ್ಟು. ಆದರೂ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ. ಬನ್ನೂರಲ್ಲಿದ್ದೀರಾ, ಆಲ್ಮೋಸ್ಟು ರಾಮಸ್ವಾಮಿ ಹೋಟ್ಲಿಗೆ ಬಂದಿರ್ತೀರಾ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗೈತೆ, ಏನು ಮತ್ತೆ ಅಡಗಿಲ್ಲ ಅಲ್ವಾ? ಹಂಗೆ ಅಂದ್ಕೊಂಡೇ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸುಮಾರು ದಿನದಿಂದ ಅನ್ಕೋತಿದ್ದೆ ರಾಮಸ್ವಾಮಿ ಹೋಟ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ನೋಡ್ತಿದ್ದೆ ಇಲ್ಲಿಗೆ ಬರಬೇಕು ನಾನು ಅಂತ. ನಾವು ಬೇರೆ ಹೋಟ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬನ್ನೂರು ಟಿಫಾನೀಸ್ಗೆ. ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ನಾನ್ ವೆಜ್ ತಿನ್ನೋಣ ಅಂತಂದ್ಬಿಟ್ಟು ನಾವು ರಾಮಸ್ವಾಮಿ ಹೋಟ್ಲನ್ನೇ ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿಗೆ ಹೋಗಿ ಊಟ ತಿಂದ್ಕೊಂಡು, ಬನ್ನೂರು ಟಿಫಾನೀಸಲ್ಲಿ ಬರೀ ವೆಜ್ ಐಟಮ್ಸ್ ಮಾತ್ರ ಇರೋದು. ಹಂಗೆ ಇನ್ನೊಂದು ಸ್ವಲ್ಪ ರೈಸ್ ತರಿಸ್ಕೊಂಡು ತಿಂದ್ವಿ ಇಬ್ಬರೂ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಈ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬರ್ತಿದ್ರಂತೆ. ಆವಾಗ ಅವ್ರ ಫೋಟೋನು ಕೂಡ ಇತ್ತು. ಖುಷಿ ಆಯಿತು, ಅವ್ರ ಜಾಗಕ್ಕೆ ನಾವು ಬಂದು ಊಟ ಮಾಡ್ತಿದ್ದೀವಲ್ಲ ಅಂತಂದ್ಬಿಟ್ಟು. ಬಿಲ್ ಪೇ ಮಾಡೋಕ್ಕೆ ಹೊರಟರು ನಮ್ಮ ಮನೆಯವರು. ನಾನು ಕೂಡ ಅವ್ರ ಹಿಂದೆಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಹೋದೆ. ಅಲ್ಲಿ ಹುಡುಗರು ನಿಂತಿದ್ರು ಅಂದ್ಬಿಟ್ಟು ನಾನು ಈ ಕಡೆಗೆ ಬಂದು ನಿಂತಿದ್ದೆ. ನಮ್ಮ ಮನೆಯವ್ರನ್ನ ಆ ಕಡೆಯಿಂದ ಬಾ ಅಂತ ಅಂದ್ಬಿಟ್ಟು ಅವ್ರು ಬರ್ತಿದ್ರು, ನಾನು ಅಲ್ಲೇ ನಿಂತಿದ್ದೆ. ನನಗೆ ಹುಡುಗರು ಇರೋ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ನಿಂತಿದ್ದೆ. ಆಮೇಲೆ ಇಬ್ಬರೂ ಮಾತಾಡಿಕೊಂಡು ಮನೆ ಕಡೆಗೆ ಬಂದಿದ್ವಿ. ಸಕ್ಕತ್ತಾಗಿತ್ತು ಚಿನಿಮ. ಹಂಗೆ ನನಗೆ ಬೇಕ್ರಿಗೆ ಹೋಯ್ತು, ಒಂದು ಸ್ವೀಟ್ ಕೊಡಿಸ್ಬಿಡಪ್ಪ. ಬಾಳೆಹಣ್ಣು ತಿಂದಿಲ್ಲಮ್ಮಿ? ಬೇಡ, ನನಗೆ ಸ್ವೀಟ್ ಬೇಕು. ನಂಗೆ ಸ್ವೀಟ್ ತಿಂದ್ರೇ ನಂಗೆ ಜೀರ್ಣ ಆಗೋದು. ಈಗ ಕೊಡಿಸು ಅಷ್ಟೇ. ಈಗ ಹಾಯ್ ಮಾಡು, ಹಾಯ್ ಮಾಡು. ಎಸ್ ಎಸ್, ಸರಿ ಬಾ. ಆಯಿತು ನಡಿ. ಓ ಬೇಗ ಇಲ್ಲ, ಇಬ್ಬರು ತಿನ್ಕೊ ಬಂದಾವಿ. ರಾಮಸ್ವಾಮಿ ಅಯ್ಯೋ ಮುಖ ಮುಸುಡಿ ಎಲ್ಲ ನೆಕ್ಪಡ ನೀನು. ಅಯ್ಯೋ ಗಬ್ಬು ನಡಿಮ್ಮ, ನಡಿವಾಗ ಬಾ ಒಳಗೆ. ಒಳಕ್ ನಡಿ. ಆಯ್ತು ನಡಿ ನಡಿ. ಡ್ಯಾನ್ಸ್ ಮಾಡ್ತಾನೆ ಅಲ್ಲಿ 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 ಇರು ಅಲ್ಲ. ಏನೋ ತಿನ್ಕ ಬಂದ್ಬಿಟ್ಟಿದ್ದೀವಿ. ಮನೆಗೆ ಬಂದ್ವಿ, ಊಟ ಮಾಡಿಕೊಂಡು ಭರ್ಜರಿಗೆ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತೀರಿ.
ಆಲ್ಮೋಸ್ಟು ಬನ್ನೂರಲ್ಲಿ ಇರೋರೆಲ್ಲರೂ ರಾಮಸ್ವಾಮಿ ಹೋಟ್ಲಿಗೆ ಹೋಗಿರ್ತೀರಾ. ನಾನು ಇದೇ ಫಸ್ಟ್ ಟೈಮು ಅಂದರೆ ಮನೆಗೆ ತರಿಸಿ ತಿಂದಿದ್ದೀನಿ, ಬಟ್ ಅಲ್ಲಿಗೆ ಹೋಗಿ ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಬ್ಯಾಟಿಂಗ್ ಮಾಡೋರೆ ಬನ್ನೂರಲ್ಲಿರೋರೆಲ್ಲ ಇನ್ನೊಂದ್ಸಲ ರಾಮಸ್ವಾಮಿ ಹೋಟ್ಲಿಗೆ ಹೋಗಿ, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಾ ಅವರವರು ಸರಿನಾ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ ನಾನು ಕೇಳ್ಕೊಳ್ಳೋದು.